ಉಗ್ರ ಪೋಷಕ ಪಾಕಿಸ್ತಾನದ ಕುತಂತ್ರಿ ಆಟ ಮತ್ತೊಮ್ಮೆ ಬಯಲಾಗಿದೆ. ಮತ್ತೊಮ್ಮೆ ತನ್ನ ಮುಖವಾಡ ಕಳಚಿದೆ ಈಗ ಪಾಕಿಸ್ತಾನದ ಮುಖವಾಡ ಎಲ್ಲರ ಮುಂದೆ ಎಕ್ಸ್ಪೋಸ್ ಆಗಿದೆ ಈಗ. ಯಾಕಂದ್ರೆ ಧ್ವಂಸವಾಗಿರುವಂತಹ ಉಗ್ರರು ಅವರ ಒಂದು ಅಡಗುತಾಣ ಅದನ್ನ ಮತ್ತೆ ಕಟ್ಟೋದಿಕ್ಕೆ ಪ್ರಯತ್ನಗಳು ನಡೀತಾ ಇವೆ. ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನ. ಉಗ್ರರ ನೆಲೆಗಳು ಜೊತೆಗೆ ಅವರ ಸಂಬಂಧಿಕರ ಮನೆಗಳೇನು ಹಾಳಾಗಿದೆಯಲ್ಲ ಅದನ್ನ ಮತ್ತೆ ರೆನೋವೇಟ್ ಮಾಡೋದಕ್ಕೆ ಪಾಕಿಸ್ತಾನ ಹೆಲ್ಪ್ ಮಾಡ್ತಾ ಇದೆ. ತಿನ್ನಕ್ಕೆ ಸರಿಯಾಗಿ ಅನ್ನ ಇಲ್ಲದೆ ಇದ್ರೂ ಕೂಡ ತನ್ನ ನಾಗರಿಕರನ್ನ ಸರಿಯಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ ಪಾಕಿಸ್ತಾನ ಸರ್ಕಾರಕ್ಕೆ. ಅಲ್ಲಿ ಬಡತನ ತಾಂಡವವಾಡ್ತಾ ಇದೆ, ಅಲ್ಲಿನ ಜನರಿಗೆ ಕೆಲಸ ಸಿಗ್ತಾ ಇಲ್ಲ ಅಥವಾ ಅವರಿಗೆ ಹೊಟ್ಟೆ ಹೊರೆಯೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಉಗ್ರರಿಗೆ ನೆರವಾಗೋದಕ್ಕೆ ಪಾಕಿಸ್ತಾನ ಸರ್ಕಾರ ಮುಂದಾಗಿರೋದು. ನೋಡಿ, ಉಗ್ರರ ಅಡಗುತಾಣಗಳನ್ನ ಭಾರತ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಏನು ಹೊಡೆದುರುಳಿಸ್ತಲ್ಲ, ಇದ್ರ ಜೊತೆಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ 14 ಕೋಟಿ ಪರಿಹಾರವನ್ನ ಕೊಟ್ಟಿದೆ ಪಾಕಿಸ್ತಾನ ಸರ್ಕಾರ. ಅದು ಯಾರಿಗೆ? ಈ ಉಗ್ರರ ಕುಟುಂಬಗಳಿಗೆ. ಉಗ್ರ ಮಸೂದ್ ಅಜರ್ನ 14 ಜನ ಫ್ಯಾಮಿಲಿಯವರು ಏನು ಸಾವನ್ನಪ್ಪಿದ್ರಲ್ಲ, 10 ಜನ ಅವನ ಫ್ಯಾಮಿಲಿಯವರು ಜೊತೆಗೆ ಇನ್ನೊಂದು 4 ಜನ ಫಾಲೋವರ್ಸ್. ಈ ಉಗ್ರ ಮಸೂದ್ನ ಫ್ಯಾಮಿಲಿ, ಆತನ ಅಕ್ಕನ ಗಂಡ, ಆತನ ಮಕ್ಕಳು, ಅವರ ಹೆಂಡತಿಯರು, ಜೊತೆಗೆ ಅಲ್ಲಿದ್ದಂತಹ ಮಕ್ಕಳು, ಇವರೆಲ್ಲ ಸೇರಿ ಒಂದು 10 ಜನ ಮಸೂದ್ ಅಜರ್ನ ಫ್ಯಾಮಿಲಿಯವರು ಸಾವನ್ನಪ್ಪಿದ್ರು. ಆಪರೇಷನ್ ಸಿಂಧೂರ್ ನಡೆಸಿದಂತಹ ನಮ್ಮ ಸೇನೆ ಉಗ್ರರ ಅಡಗುತಾಣಗಳ ಮೇಲೆ ಏನು ದಾಳಿಯನ್ನು ನಡೆಸ್ತು, ಉಗ್ರರು ಇಲ್ಲಿ ಅಡಗಿದ್ದಾರೆ ಅನ್ನುವಂಥ ಖಚಿತ ಮಾಹಿತಿಯನ್ನು ಆಧರಿಸಿ ಆ ಉಗ್ರರನ್ನು ಹೊಡೆದುರುಳಿಸೋದಕ್ಕೆ ನಡೆಸಿದಂಥ ಒಂದು ಕಾರ್ಯಾಚರಣೆ. ಅದರಲ್ಲಿ ಅಸದ್ ಮಸೂರ್ ಮೋಸ್ಟ್ ವಾಂಟೆಡ್ ಉಗ್ರ, ಈತನ ಫ್ಯಾಮಿಲಿಯವರು ಕೂಡ ಸಾವನ್ನಪ್ಪಿದ್ರು. ಈಗ ಇವರ ಫ್ಯಾಮಿಲಿಗೆ 14 ಕೋಟಿ ಕೊಟ್ಟಿದೆ ಪಾಕಿಸ್ತಾನ. ರಣಹೇಡಿ ಪಾಕಿಸ್ತಾನದ ಕುತಂತ್ರ ಬುದ್ಧಿ ಮತ್ತಷ್ಟು ಬಯಲಾಗ್ತಾ ಇದೆ. IMF ನೀಡಿದಂತಹ ಹಣ ಹಾಗಾದ್ರೆ ಉಗ್ರರನ್ನ ಪೋಷಿಸೋದಕ್ಕೆ ಇದು ಬಳಸ್ಕೊಳ್ತಾ ಇದೆ ಅಂತ ಪಾಕಿಸ್ತಾನಕ್ಕೆ 2ನೇ ಬಾರಿ ನೆರವು ನೀಡಿರುವಂಥದ್ದೇನಿದೆಯಲ್ಲ ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಇದೇ ಕಾರಣಕ್ಕೆ IMFಗೆ ಭಾರತ ಮನವಿ ಮಾಡಿದ್ದು, ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಈ IMF ಫಂಡ್ನ ಒಂದು ಕಂತೇನಿದೆ ಅದನ್ನು ಬಿಡುಗಡೆ ಮಾಡಬೇಡಿ ಅಂತ. ಬಿಲಿಯನ್ ಗಟ್ಟಲೆ ಹಣವನ್ನು IMF ಕೊಡ್ತು. ಅದನ್ನು ಏನು ಮಾಡ್ತಾ ಇದೆ ಪಾಕಿಸ್ತಾನ? ಇದೇ ಕೆಲಸಕ್ಕೆ ಬಳಸ್ಕೊಳ್ತಾ ಇದೆ, ಉಗ್ರರನ್ನ ಪೋಷಿಸೋದಕ್ಕೆ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಪಕ್ಕ ಆಗ್ತಿದೆ. ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡ್ತೋಣ. ಹರೀಶ್, ಈಗ ಪಾಕಿಸ್ತಾನದ ಮುಖವಾಡ ಮತ್ತೊಮ್ಮೆ ವಿಶ್ವದಾದ್ಯಂತ ಇದು ಬೆತ್ತಲಾಗಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಹೇಳಬೇಕು. ಉಗ್ರರ ಅಡಗುದಾಣಗಳನ್ನು ಭಾರತ ಧ್ವಂಸಗೊಳಿಸಿದ್ದು, ಅದನ್ನು ಸಾಕ್ಷಿ ಸಮೇತ ಕೊಟ್ಟಿದೆ. ಇವರೆಲ್ಲ ಉಗ್ರರು ಅನ್ನುವಂಥದ್ದು ಗೊತ್ತಿದೆ. ಅಜರ್ ಮಸೂದ್, ಸೊ ಆತನಿಗೆ UN ಸೆಕ್ಯೂರಿಟಿ ಕೌನ್ಸಿಲೇ ಈತನನ್ನ ಒಬ್ಬ ಉಗ್ರ ಅಂತ ಹೇಳಿ ಹಿಟ್ ಲಿಸ್ಟ್ನಲ್ಲಿ ಇಟ್ಟಿರುವಂಥದ್ದು. ಈತನ ಫ್ಯಾಮಿಲಿಗೆ 1 ಕೋಟಿ, ಪ್ರತಿ ಫ್ಯಾಮಿಲಿಗೆ 14 ಕೋಟಿ ಪರಿಹಾರ ಕೊಡುತ್ತೆ ಅಂತ ಹೇಳಿದ್ರೆ ಪಾಕಿಸ್ತಾನ ಹಾಗಾದ್ರೆ ಸ್ಪಷ್ಟವಾಗಿ ಉಗ್ರರನ್ನ ಪೋಷಿಸ್ತಾ ಇದೆ ಅನ್ನುವಂಥದ್ದು ಕ್ಲಿಯರ್ ಆಯ್ತಲ್ಲ ಇಲ್ಲಿ. ಅಂದ್ರೆ IMF ಕೊಟ್ಟಿರುವಂತಹ ಹಣ ಹಾಗಾದ್ರೆ ಈಗೇನೆ ಬಳಕೆ ಮಾಡ್ಕೊಳ್ತಾ ಇರೋದು ಪಾಕಿಸ್ತಾನ. ಹರೀಶ್. ಹೌದು ರೆಹಮಾನ್, ಭಾರತ ನಡೆಸಿದಂಥ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಏನಿದೆ, ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಬಹು ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಇರ್ತಕ್ಕಂತಹ 9 ಉಗ್ರ ನೆಲೆಗಳನ್ನು ಭಾರತೀಯ ಸೇನೆ ಟಾರ್ಗೆಟ್ ಮಾಡಿತ್ತು. ಅದರಲ್ಲಿ ಬಹಾಲ್ಪುರದ ಜೈಷ್ ಎ ಮೊಹಮ್ಮದ್ನ ಮರ್ಕಜ್ ಏನಿದೆ, ಸುಬಾನಲ್ಲ ಮರ್ಕಜ್, ಇದನ್ನು ಕೂಡ ಭಾರತೀಯ ಸೇನೆ ಟಾರ್ಗೆಟ್ ಮಾಡಿತ್ತು. ಈ ಮರ್ಕಜ್ನಲ್ಲಿ ಜೈಷ್ ಎ ಮೊಹಮ್ಮದ್ನ ಸಂಘಟನೆ ಉಗ್ರರು ಈ ಮರ್ಕಜ್ನಲ್ಲಿದ್ದರು. ಬಹುಮುಖ್ಯವಾಗಿ ಇದು ಉಗ್ರರಿಗೆ ಟ್ರೈನಿಂಗ್ ಕೊಡುವಂತಹ ಒಂದು ಮರ್ಕಜ್ ಆಗಿತ್ತು. ಇಲ್ಲಿ ಬಹುಮುಖ್ಯವಾಗಿ ಮಸೂದ್ ಅಜರ್ ಉಗ್ರ ಏನಿದ್ದಾನೆ, ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ನ ಫ್ಯಾಮಿಲಿ ಇಲ್ಲೂ ಕೂಡ ಇತ್ತು. ಇಲ್ಲಿ ಸಾವನ್ನಪ್ಪಿದ್ರು, ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ರು. 10 ಮಂದಿ ಅವನ ಕುಟುಂಬಸ್ಥರು ಮತ್ತೆ 14 ಮಂದಿ ಆತನ ಬೆಂಬಲಿಗರು ಸಾವನ್ನಪ್ಪಿದ್ರು ಭಾರತ ಮಾಡಿದಂಥ ದಾಳಿಯಲ್ಲಿ. ಈಗ ಪಾಕಿಸ್ತಾನ ಸರ್ಕಾರ ಏನು ಯಾರು ಸಾವನ್ನಪ್ಪಿದರೆ ಅವರಿಗೆ 1 ಕೋಟಿ ಪರಿಹಾರವನ್ನು ಕೊಡ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದರೆ ಇತ್ತೀಚೆಗೆ IMF ಕೂಡ ಪಾಕಿಸ್ತಾನಕ್ಕೆ ಹಣವನ್ನು ಕೊಟ್ಟಿರುವಂಥದ್ದು, ಸುಮಾರು 19,000 ಕೋಟಿಯಷ್ಟು ಹಣವನ್ನು ಕೊಟ್ಟಿದೆ. ಈ ಹಣವನ್ನು ಪಾಕಿಸ್ತಾನ ಉಗ್ರರಿಗೆ ಬಳಕೆ ಮಾಡ್ತಿದೆ ಅನ್ನುವಂಥದ್ದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಭಾರತ ಕೂಡ ಇದನ್ನೇ ಎಚ್ಚರಿಕೆಯನ್ನು ನೀಡಿತ್ತು, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕೂಡ ಇದನ್ನು ಮಾತಾಡಿತ್ತು. ಏನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕಿಸ್ತಾನಕ್ಕೆ ಹಣ ಬರುತ್ತೆ, ಬೇರೆ ಬೇರೆ ಅಂತಾರಾಷ್ಟ್ರೀಯ ವೇದಿಕೆಗಳಿಂದ ಪಾಕಿಸ್ತಾನಕ್ಕೆ ಸಹಕಾರ ಹೋಗುತ್ತೆ, ಹಣದ ಸಹಕಾರ, ಅದನ್ನು ತನ್ನ ಉಗ್ರವಾದಕ್ಕೆ ಬಳಸ್ತಾ ಇದೆ. ಯಾವುದೇ ಕಾರಣಕ್ಕೂ IMF ಇದು ಹಣವನ್ನು ಕೊಡಬಾರದು ಪಾಕಿಸ್ತಾನಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಬಹಳಷ್ಟು ಒತ್ತಾಯವನ್ನು ಮಾಡಿತ್ತು. ಆದರೂ ಕೂಡ IMF ಪಾಕಿಸ್ತಾನಕ್ಕೆ ಹಣವನ್ನು ಬಿಡುಗಡೆ ಮಾಡಿತ್ತು. ಈಗ ಹಣ ಎಲ್ಲಿ ಖರ್ಚಾಗ್ತಿದೆ ಅಂತಂದರೆ ಉಗ್ರರ ಪೋಷಣೆಗೆ ಖರ್ಚಾಗ್ತಿರುವಂಥದ್ದು, ಉಗ್ರರಿಗೆ ಸಹಕಾರ ನೀಡೋ ವಿಚಾರವಾಗಿ ಈಗ ಹಣ ಖರ್ಚಾಗ್ತಿದೆ.
ಗೊತ್ತಾಗ್ತಿದೆ. ಭಾರತ ಏನು ಉಗ್ರರು ಅಂತ ಘೋಷಿಸಿತ್ತು ಮತ್ತೆ ಉಗ್ರರ ನೆಲೆಗಳನ್ನು ಟಾರ್ಗೆಟ್ ಮಾಡಿತ್ತು, ಆ ನೆಲೆಗಳಲ್ಲಿ ಹತ್ಯೆಯಾದಂತಹ ಉಗ್ರರಿದ್ದಾರೆ ಅವರ ಕುಟುಂಬಗಳಿಗೆ 1 ಕೋಟಿ ಹಣವನ್ನ ಈಗ ಪರಿಹಾರದ ರೂಪದಲ್ಲಿ ಪಾಕಿಸ್ತಾನ ಕೂಡ ಕೊಡ್ತಾ ಇದೆ. ಜೊತೆಗೆ ಅದಷ್ಟೇ ಅಲ್ಲ, ಏನೇ ಉಗ್ರರ ನೆಲೆಗಳು ಏನು ಹಾಳಾಗಿದ್ದು ಅವುಗಳನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರವಾಗಿ ಕೂಡ ಮತ್ತೆ ಅವುಗಳನ್ನ ಪುನರ್ ನಿರ್ಮಾಣಕ್ಕೂ ಕೂಡ ಪಾಕಿಸ್ತಾನ ಸರ್ಕಾರ ಹಣವನ್ನ ಖರ್ಚು ಮಾಡ್ತಾ ಇರುವಂತಹದ್ದು. ಹೀಗಾಗಿ ಗೊತ್ತಾಗುತ್ತೆ ಪಾಕಿಸ್ತಾನ ಸರ್ಕಾರ, ಪಾಕಿಸ್ತಾನ ಸೇನೆ ಜೊತೆಯಾಗಿ ISI ಸಂಪೂರ್ಣವಾಗಿ ಉಗ್ರರನ್ನ ಪೋಷಣೆ ಮಾಡ್ತಿದೆ ಅನ್ನುವಂಥದ್ದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಎಕ್ಸಾಕ್ಟ್ಲಿ ಹರೀಶ್, ಹೋಲ್ಡ್, ನಾನು ಮಾತಾಡ್ತೇನೆ ನಿಮ್ಮ ಜೊತೆಗೆ, ಇನ್ನೊಂದಷ್ಟು ವಿಚಾರಗಳಿವೆ.